ಇನ್ನು ಶೀಘ್ರದಲ್ಲೇ ಪಡಿತರ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಲಾಗುತ್ತೆ ಅಂತ ಆಹಾರ ಸಚಿವ ಮುನಿಯಪ್ಪ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ತುಂಬ ಜನ ಅರ್ಜಿ ಹಾಕ್ಕೊಂಡಿದ್ದಾರೆ, ತುಂಬ ಜನಕ್ಕೆ BPL ಕಾರ್ಡ್ ಸಿಗ್ತಾ ಇಲ್ಲ. ಈ ಪ್ರಶ್ನೆಯನ್ನು CT ರವಿ ಅವರು ರೈಸ್ ಮಾಡಿದ್ರು, ಉತ್ತರ ಕೊಟ್ಟಿದ್ದಾರೆ. ಶೀಘ್ರವೇ ಪಡಿತರ ಕಾರ್ಡ್ ಪರಿಶೀಲನೆ ನಡೆಯುತ್ತಂತೆ. ಅಧಿವೇಶನ ಮುಗಿದ ಕೂಡಲೇ ಆಪರೇಷನ್ BPL ಕಾರ್ಡ್ ಶುರುವಾಗುತ್ತೆ. ಅಂದರೆ ಅನರ್ಹರಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲವನ್ನ ವಾಪಸ್ ಕಿತ್ಕೋತೀವಿ ಅಂತ ವಿಧಾನ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿಯ CT ರವಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಮುನಿಯಪ್ಪನವರು. BPL ಕಾರ್ಡ್ಗೆ ಅರ್ಜಿ ಹಾಕಿದ್ರೂ ಸಿಗ್ತಿಲ್ಲ, ಕಾರ್ಡ್ ಸಿಗದೆ ವೃದ್ಧರು ಕಷ್ಟಪಡ್ತಾ ಇದ್ದಾರೆ, ಹೀಗಾಗಿ ಕಾರ್ಡನ್ನು ಬೇಕು ಕೊಡಬೇಕು ಅಂತ ಅವರು ಕ್ವಶನ್ ರೈಸ್ ಮಾಡಿದ್ದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಈಗಾಗಲೇ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ 1,10,00,000 ಕುಟುಂಬಗಳಿಗೆ BPL ಕಾರ್ಡ್ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂಥೇಳಿ. ನೀವು ಕೊಟ್ಟಿರೋ ಅಂಕಿಅಂಶದ ಪ್ರಕಾರನೇ 1,53,69,975 BPL ಕಾರ್ಡ್ ಕೊಟ್ಟಿದ್ದೀರಿ. ಇವರೆಲ್ಲರೂ ಅರ್ಹರೇ ಅಂತ ಸರ್ಕಾರ ಭಾವಿಸಿದೆಯಾ? ಸಚಿವರು ಹೇಳಿ. ಸಚಿವರು CT ರವಿಯವರು ಮಾನ್ಯ ಸದಸ್ಯರು ಪ್ರೋಸೆಸ್ ಇದು ಸರ್ವರ್ ವಿಷಯ ಹೇಳಿದರೆ ಸರ್ವರ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಅದರದ್ದು ಈಗೇನು ಪ್ರಾಬ್ಲಮ್ ಇಲ್ಲ. ಒಟ್ಟಾರೆ ಕಾರ್ಡ್ಗಳು ನಾನು ಅಂತ್ಯೋದಯ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಮತ್ತು ಪ್ರಯಾರಿಟಿ ಕಾರ್ಡ್ಗಳು ಅವೆಲ್ಲವನ್ನು ಸೇರಿ ನಾನು ಆ ಪಟ್ಟಿಯನ್ನು ಹೇಳಿದ್ದೇನೆ. ಈಗ ಪ್ರಯಾರಿಟಿ ಕಾರ್ಡ್ಗಳಿಗೆ ಸದ್ಯವಾಗಿ ಕೊಡ್ತಾ ಇದ್ದೇವೆ. APL ಕಾರ್ಡ್ಗೆ ಸದ್ಯಕ್ಕೆ ನಿಲ್ಲಿಸಿದ್ವಿ. ಯಾಕಂದರೆ ಅದು ಸುಮಾರು 25 ಲಕ್ಷ ಕಾರ್ಡ್ಗಳ ಪಟ್ಟಿಯಲ್ಲಿದೆ. ಅವರು 1 ಲಕ್ಷ ಜನ ಕೂಡ ತಗೊಳಕ್ಕೆ ಬರ್ತಾ ಇಲ್ಲ. ಸದ್ಯಕ್ಕೆ ಅದನ್ನು ನಿಲ್ಲಿಸಿದ್ವಿ. ಪೂರ್ತಿ ಪರಿಷ್ಕರಣೆ ಆದಮೇಲೆ ಇದು ಮಾಡೋಣ ಅಂಥೇಳಿ. ಈಗ ಏನು 91,000 ಇದೆ, ಇದನ್ನು ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಇದರಲ್ಲಿ ಆದಷ್ಟು ಬೇಗ ಅಂದ್ರೆ ಅಲ್ಲ ಹೇಳ್ತೀನಿ 1.5 ವರ್ಷದಿಂದ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಟೈಮ್ ಬೌಂಡ್ ಏನು? ರವಿ ಅವರೇ ಆದಷ್ಟು ಬೇಗ ಅಂತ ಹೇಳಿದ್ರು 1.5 ವರ್ಷದಿಂದ ಪೆಂಡಿಂಗ್ ಇದೆ. 29/9/2023 ಪೆಂಡಿಂಗ್ ಇರುವ ಅರ್ಜಿಗಳು ಪೂರ್ತಿ ಹೇಳಿಲ್ಲ. 2023 ಸದಸ್ಯರೇ ಅಂದ್ರೆ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೌಂಡ್ ಏನು? ಸರಿ ಹೇಳಿ ಸಚಿವರು. ನೀವು ಇನ್ನೂ ಒಂದು ತಿಳ್ಕೋಬೇಕು, ಅದರ ಹಿಂದೆ ಇದ್ದಂಥ ಕಾರ್ಡುಗಳು ಎಲ್ಲ ಸೇರಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 3 ವರ್ಷ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿರಲಿಲ್ಲ. ನಾವು ಬಂದ ತಕ್ಷಣ ಪರಿಷ್ಕರಣೆ ಮಾಡಿದ್ವಿ. ಈ 91,000ದಲ್ಲಿ ಸುಮಾರು 60